ಕೋಟೇಶ್ವರ ಮಹಾದೇವ ದೇವಸ್ಥಾನ. ಕೋಟೇಶ್ವರ ಮಹಾದೇವನ ಪುರಾತನ ದೇವಾಲಯವು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಅಲಕನಂದಾ ನದಿಯ ದಡದಲ್ಲಿದೆ. ಭಸ್ಮಾಸುರನಿಂದ ಪಾರಾಗಲು ಶಿವನು ಇಲ್ಲಿನ ಗುಹೆಗಳಲ್ಲಿ ಸ್ವಲ್ಪ ಸಮಯ ಕಳೆದನು ಎಂಬ ಪ್ರತೀತಿ ಈ ದೇವಾಲಯದಲ್ಲಿದೆ. ಉತ್ತರಾಖಂಡದ ರುದ್ರಪ್ರಯಾಗದ ವಿವಿಧ ಸ್ಥಳಗಳಲ್ಲಿ ಅನೇಕ ಪುರಾತನ ಶಿವ ದೇವಾಲಯಗಳಿವೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ಅಥವಾ ಪ್ರತಿ ಸೋಮವಾರದಂದು ಶಿವನಿಗೆ ನೀರನ್ನು ಅರ್ಪಿಸಲು ಭಕ್ತರು ದೂರದೂರುಗಳಿಂದ ಬರುತ್ತಾರೆ. ಆದರೆ ರುದ್ರಪ್ರಯಾಗ ಜಿಲ್ಲೆಯ ಕೋಟೇಶ್ವರ ಮಹಾದೇವ ದೇವಾಲಯ ವಿಶೇಷವಾಗಿದೆ. ಇಲ್ಲಿ ಒಬ್ಬ ಭಕ್ತನು ಶಿವನನ್ನು ನಿಜವಾದ ಹೃದಯದಿಂದ 7 ಹಗಲು ಮತ್ತು 7 ರಾತ್ರಿ ಪೂಜಿಸಿದರೆ ಅವನ ಬುದ್ಧಿಯು ಗುರು ಬೃಹಸ್ಪತಿಯಂತೆ ತೀಕ್ಷ್ಣವಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಕೂಡ ಸಂತಾನ ಹೊಂದುವ ಆಸೆಯಿಂದ ಈ ದೇವಸ್ಥಾನಕ್ಕೆ ಬರುತ್ತಾರೆ ಎನ್ನುತ್ತಾರೆ ದೇವಸ್ಥಾನದ ಮಹಂತ್ ಸಚ್ಚಿದಾನಂದ ಗಿರಿ. ದೇವಾಲಯದ ಸಮೀಪದಲ್ಲಿ 15 ರಿಂದ 16 ಅಡಿ ಉದ್ದ ಮತ್ತು 2 ರಿಂದ 6 ಅಡಿ ಎತ್ತರದ ನೈಸರ್ಗಿಕ ಗುಹೆಯಿದ್ದು, ಅದರಲ್ಲಿ ಅನೇಕ ಶಿವಲಿಂಗಗಳಿವೆ. ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಶಿವನು ಈ ಗುಹೆಯಲ್ಲಿ ಆಶ್ರಯ ಪಡೆದಿದ್ದನೆಂದು ಹೇಳಲಾಗುತ್ತದೆ. ಭಸ್ಮಾಸುರನು ಶಿವನಿಂದ ವರವನ್ನು ಪಡೆದನು, ಅವನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅದು ಬೂದಿಯಾಗುತ್ತದೆ. ಈ ವರವನ್ನು ಪ್ರಯತ್ನಿಸಲು ಅವನು ಶಿವನನ್ನು ಆರಿಸಿಕೊಂಡನು. ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಶಿವನು ಒಂದು ಗುಹೆಯಲ್ಲಿ ಅಡಗಿಕೊಂಡನು. ಸ್ಕಂದಪುರಾಣದ ಕೇದಾರಖಂಡದಲ್ಲಿರುವ ದೇವಾಲಯದ ವಿವರಣೆ. ಈ ದೇವಾಲಯದ ವಿವರಣೆಯು ಸ್ಕಂದಪುರಾಣದ ಕೇದಾರಖಂಡದಲ್ಲಿ ಕಂಡುಬರುತ್ತದೆ. ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಶಿವನು ಕೋಟೇಶ್ವರ ಮಹಾದೇವ ದೇವಸ್ಥಾನದ ಬಳಿ ಇರುವ ಗುಹೆಯಲ್ಲಿ ಸ್ವಲ್ಪ ಸಮಯ ಕಳೆದನು ಎಂದು ಹೇಳಲಾಗುತ್ತದೆ. ನಂತರ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ಭಸ್ಮಾಸುರನನ್ನು ಕೊಲ್ಲುವ ಮೂಲಕ ಶಿವನಿಗೆ ಸಹಾಯ ಮಾಡಿದನು. ಕೌರವರ ಮರಣದ ನಂತರ ಪಾಂಡವರು ಮೋಕ್ಷದ ವರವನ್ನು ಕೇಳಲು ಶಿವನನ್ನು ಹುಡುಕಲು ಈ ಗುಹೆಗೆ ಬಂದರು. ಅಲ್ಲಿ ಶಿವನು ಧ್ಯಾನದಲ್ಲಿ ಮಗ್ನನಾಗಿದ್ದನು ಎಂದು ಜನರು ನಂಬುತ್ತಾರೆ. ಕೋಟೇಶ್ವರ ಮಹಾದೇವ ದೇವಾಲಯವು ಬಹಳ ಪುರಾತನವಾಗಿದೆ ಮತ್ತು ಅದರ ವಿವರಣೆಯು ಸ್ಕಂದಪುರಾಣದ ಕೇದಾರಖಂಡದಲ್ಲಿಯೂ ಕಂಡುಬರುತ್ತದೆ. ರಾಕ್ಷಸರು ವರವನ್ನು ಅನುಗ್ರಹಿಸಿದರು. ಪ್ರಾಚೀನ ಕಾಲದಲ್ಲಿ ಮರ್ತ್ಯಲೋಕದಲ್ಲಿ ರಾಕ್ಷಸರ ಸಂಖ್ಯೆ 1 ಕೋಟಿಗೆ ಹೆಚ್ಚಾದಾಗ ಅವರು ರಾಕ್ಷಸ ರೂಪದಿಂದ ಮುಕ್ತಿ ಪಡೆಯಲು ಋಷಿಗಳ ಸಲಹೆಯ ಮೇರೆಗೆ ಕೋಟೇಶ್ವರ ದೇವಾಲಯದ ಆಶ್ರಮಕ್ಕೆ ಬಂದರು. ಇಲ್ಲಿ ಅವರು ಶಿವನನ್ನು ಪೂಜಿಸಿದರು. ಭಗವಾನ್ ಶಿವನು ಅವನಿಗೆ 2 ವರಗಳನ್ನು ನೀಡಿದನು. ಮೊದಲು, ಅವನನ್ನು ರಾಕ್ಷಸ ಪ್ರಪಂಚದಿಂದ ಮುಕ್ತಗೊಳಿಸಬೇಕು ಮತ್ತು ಎರಡನೆಯದಾಗಿ, ಅವನ ಹೆಸರು ಅಮರವಾಗಬೇಕು. ಇದಾದ ನಂತರ, ಶಿವನು ಅವನನ್ನು ಜೀವನದಿಂದ ಮುಕ್ತಗೊಳಿಸುತ್ತಾನೆ ಮತ್ತು ಅವನ ಹೆಸರಿನಲ್ಲಿ, ಈ ದೇವಾಲಯದ ಬಳಿ ಇರುವ ಗುಹೆಯ ಬಳಿ 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಲಾಗುವುದು ಎಂದು ಹೇಳಿದರು. ಅದು ಯಾವಾಗಲೂ ಅವನನ್ನು ನೆನಪಿಸುತ್ತದೆ. ಇಂದಿಗೂ ಕೋಟೇಶ್ವರ ಮಹಾದೇವ ದೇವಸ್ಥಾನದ ಎದುರಿನ ಬೆಟ್ಟದಲ್ಲಿ ಶಿವಲಿಂಗಗಳನ್ನು ಕಾಣಬಹುದು. ಈ ಎಲ್ಲಾ ಮಾಹಿತಿ ಮತ್ತು ಸತ್ಯಗಳು ಊಹೆಗಳನ್ನು ಆಧರಿಸಿ